ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 888 ಗೇಟ್ ಪೋರ್ಟಲಿನ ಪಾರ್ಟ್ 2. ಸೊ ಇವತ್ತು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಬುಕ್ಕು ಪೆನ್ನು ತೊಗೊಂಡ್ಬಿಡಿ. ಫಸ್ಟಿಗೆ ಎಲ್ಲ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನೋಟ್ ಮಾಡಿಟ್ಕೊಂಡ್ಬಿಡಿ. ಲಾಸ್ಟಲ್ಲೇ ತೋರಿಸ್ತೀನಿ ಯಾವ ರೀತಿ ಚೆಕ್ ಲಿಸ್ಟನ್ನು ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೇಕು ಅಂತಲೂ ನಾನೆಲ್ಲ ಹೇಳ್ಕೊಡ್ತೀನಿ. ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಕೆಲವು ಇನ್ಸ್ಟ್ರಕ್ಷನ್ಸ್ನ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ನೀವು ಪೀರಿಯಡ್ಸ್ ಆಗಿದ್ದರೂ ಕೂಡ ಇದನ್ನು ಮಾಡಬಹುದು. ಸೆಕೆಂಡ್ ಥಿಂಗ್, ನಿಮ್ಮ ಮನೇಲಿ ಯಾವುದೇ ಸೂತ್ಕ ಏನೇ ಆಗಿದ್ರೂ ನೀವು ಇದನ್ನು ಮಾಡಬಹುದು. ನೀವು ಪ್ರೆಗ್ನೆಂಟ್ ಇದ್ದರೂ ಮಾಡ್ಬೋದು, ಹೊಸದಾಗಿ ಮದುವೆ ಆಗಿದ್ದರೂ ಮಾಡ್ಬೋದು, ಅಥವಾ ನಾನು ಹೇಳಿದ್ನಲ್ವ ಯಾವುದೇ ಥರದ ಸೂತ್ಕ ಆಗಿದ್ರೂ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಏಜ್ ಲಿಮಿಟ್ ಇಲ್ಲ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಬರೀಬೇಕು ಒಂದು ಲೆಟರನ್ನು ಅಥವಾ ನಿಮ್ಮ ವಿಷಸ್ನ ಅಂತ ತೋರಿಸಿದೆ. ಆ ರೀತಿ ಚೀಟಿಯನ್ನು ಬರೀರಿ. ಹಾಗೆ ನೀವು ಅನ್ಲಿಮಿಟೆಡ್ ವಿಷಸನ್ನು ಬರಿಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಬಟ್ ಸ್ಟಿಲ್ 8 ವಿಷ ಅಷ್ಟೇ ಬರೀಬೇಕಂತ ಕೇಳ್ತಿದ್ದೀರಾ. ಇಲ್ಲ, ಎಷ್ಟು ಬೇಕಿದ್ರೂ ನಿಮ್ಮ ವಿಷಗಳನ್ನು ಬರೆದು ಬಿಡ್ಬೋದು, ಅದಕ್ಕೇನೂ ತೊಂದರೆ ಇಲ್ಲ. ನಿಮ್ಮ ಭಾಷೆ ಯಾವುದೇ ಆಗಿರಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತಮಿಳ್, ತೆಲುಗು, ಯಾವ ಭಾಷೆಯಲ್ಲಿ ಬೇಕಿದ್ರೂ ನೀವು ಬರಿಬೋದು. ಯಾವುದೇ ರೀತಿಯಾದಂತಹ ಭಾಷೆಗಳ ರೆಸ್ಟ್ರಿಕ್ಷನ್ ಇಲ್ಲ. ಐದರ್ ಬ್ಲೂ, ಆರೆಂಜ್ ಅಥವಾ ರೆಡ್ ಕಲರ್ ಪೆನ್ನನ್ನು ಬಳಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯಾವ್ದು ಅನುಕೂಲ ಇದೆ ಅದನ್ನು ನೀವು ಪೆನ್ನನ್ನು ಬಳಸ್ಬೋದು. ಸೊ ಈಗ ಮೊದಲನೇದಾಗಿ ನಾನು ಹೇಳ್ತಾ ಇರೋದು, ನೋಡಿ, ಈ ಪೋರ್ಟಲ್ಲು 8ನೇ ತಾರೀಕಿನ 12ನೇ ತಾರೀಕು ತನಕ ಓಪನ್ ಇರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದೇನಂತಂದರೆ 8ನೇ ತಾರೀಕೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು 1 ರಿಂದ 2 ಅವರ್ ನಿಮಗೆ ಅಂತಲೇ ತೆಗೆದಿಟ್ಕೊಂಡ್ಬಿಡಿ. ಅದನ್ನು ಎತ್ತಿಟ್ಕೊಂಡು ಅವತ್ತು ಪ್ಲೀಸ್ ಹೇಳೋ ಎಲ್ಲ ಒಂದು ರಿಚುವಲ್ಸ್ಗಳನ್ನು ಫಾಲೋ ಮಾಡಿ. ಐ ಬೆಟ್ ನಿಮ್ಮ ಆಸೆಗಳು ಈಡೇರುತ್ತೆ. ಓಕೆ, ಸೊ ಈಗ ಇವತ್ತಿನ ಪಾರ್ಟ್ 2 ಅಲ್ಲಿ ಫಸ್ಟ್ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಪ್ರಾಕ್ಟೀಸ್ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಒಂದು ಸ್ಕ್ರಿಪ್ಟನ್ನು ಬರೆಯೋಣ. ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ಅಂತ ನಾನು ಹೇಳ್ತೀನಿ ಇದರಲ್ಲಿ. ಇದಕ್ಕೆ ನೀವು ಒಂದು ವೈಟ್ ಕಲರ್ ಪೇಪರನ್ನು ತೊಗೊಳ್ಳಿ, ಅಥವಾ ಈ ರೀತಿ ಶೀಟನ್ನು ಕೂಡ ತೊಗೋಬೋದು. ನಿಮ್ಗೆ ಯಾವ್ದು ಅನುಕೂಲ ಇದೆ ನೋಡಿ. ಹಾಗೆ ಈಗ ನಾನು ಬರೆದು ತೋರಿಸೋದನ್ನು ನೀವು ಏನು ಮಾಡ್ತೀರಾ, ಸೆಪ್ಟೆಂಬರ್ 2ನೇ ತಾರೀಕು ತನಕ ಜೊತೆಯಲ್ಲೇ ಇಟ್ಕೊಂಡು ಅದನ್ನು ಓದ್ತಾ ಬರಬೇಕು. ನೀವು ಇಲ್ಲಿ ಏನು ಬರೀತೀರಲ್ಲ ನಿಮ್ಮ ಲೈಫ್ ಬಗ್ಗೆ, ಅದನ್ನು ನೀವು ಸೆಪ್ಟೆಂಬರ್ 2 ತನಕ ಓದ್ತಾ ಬರೀಬೇಕು. ಸೆಪ್ಟೆಂಬರ್ 2ನೇ ತಾರೀಕು ಅದನ್ನು ನೀವು ಬರ್ನ್ ಮಾಡ್ಬೋದು, ಬಿಕಾಸ್ ಅವತ್ತು ನಮಗೆ ನ್ಯೂ ಮೂನ್ ಬರುತ್ತೆ. ಓಕೆನಾ? ಸೊ ಸೆಪ್ಟೆಂಬರ್ 2ನೇ ತಾರೀಕು ಬರ್ನ್ ಮಾಡಬೇಕು. ಇನ್ ಕೇಸ್ ಸೆಪ್ಟೆಂಬರ್ 2ನೇ ತಾರೀಕು ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಯಾವಾಗ ನೆನಪಾಗುತ್ತೆ ಅವಾಗ ಬರ್ನ್ ಮಾಡಿ. ಬಟ್ ಎಲ್ಲದಕ್ಕೂ ನಾನು ಮಿಸ್ ಮಾಡಿಕೊಂಡೆ, ನಾನು ಅದನ್ನು ಮಾಡಲಿಲ್ಲ, ನಾನು ಇದನ್ನು ಮಾಡಲಿಲ್ಲ ಅಂತ ರೀಸನ್ ಕೊಡ್ತಾ ಇದ್ದರೆ, ಯೂನಿವರ್ಸ್ ಕೂಡ ನಿಮಗೆ ರೀಸನ್ ಕೊಡ್ತಾರೆ. ಅಯ್ಯೋ, ನಿನ್ಗೆ ಬಾಯ್ ಫ್ರೆಂಡ್ ಬೇಕಿತ್ತಾ, ಸಾರಿ ನಾನು ಮರ್ತು ಬಿಟ್ಟೆ. ಅಯ್ಯೋ, ನಿಮಗೆ ಕೆಲಸ ಬೇಕಿತ್ತಾ, ಅಯ್ಯೋ ನಾನು ಮರ್ತೇ ಹೋದೆ ಅಂತ ಯೂನಿವರ್ಸ್ ಕೂಡ ರೀಸನ್ ಕೊಡ್ತಾರೆ. ಸೊ ನೀವೆಷ್ಟು ಅಲರ್ಟ್ ಆಗಿರ್ತೀರ, ಯೂನಿವರ್ಸ್ ಕೂಡ ಅಷ್ಟೇ ಅಲರ್ಟ್ ಆಗಿರ್ತಾರೆ. ಓಕೆ, ಸೊ ಈಗ ಲೆಟರ್ ಹೇಗೆ ಬರೀಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮೇಲ್ಗಡೆ ಇದನ್ನು ಅಷ್ಟೇ ನಿಮ್ಮದು ಯಾವ ಭಾಷೆಯಲ್ಲಿ ಬೇಕಿದ್ರು ಬರೀರಿ. ನನಗೆ ಸ್ವಲ್ಪ ಕನ್ವೀನಿಯೆಂಟಾಗಿ ನಾನು ಬೇಗ ಇಂಗ್ಲೀಷಲ್ಲಿ ಬರೆದು ತೋರಿಸ್ಬಿಡ್ತೀನಿ. ಡಿಯರ್ ಯೂನಿವರ್ಸ್ ಅಂತ ಬರೀತೀನಿ ಇಲ್ಲಿ ಮೇಲೆ. ಓಕೆ, ಸೊ ಇಲ್ಲಿ ಡೇಟ್ ಬರೀರಿ, 8/8 ಅಂತ ಬರೀರಿ. ಸೊ ಡಿಯರ್ ಯೂನಿವರ್ಸ್, ಬ್ಲೂ ಆರ್ ರೆಡ್ ಆರ್ ಆರೆಂಜ್ ಕಲರ್ ಪೆನ್ನನ್ನು ನೀವು ಬಳಸಬಹುದು. ಸೊ ನಿಮ್ಗೆ ಇದನ್ನು ಜೊತೆಲಿ ಇಟ್ಕೊಳ್ಳೋಕೆ ಇಷ್ಟ ಇದೆ, ನನಗೇನು ಪ್ರೈವಸಿ ಇಶ್ಯೂ ಇಲ್ಲ ಅಂದರೆ 2ನೇ ತಾರೀಕು ಬರ್ನ್ ಮಾಡೋದು ಬೇಡ. ಬಟ್ 2ನೇ ತಾರೀಕು ತನಕ ಕಂಟಿನ್ಯೂಸ್ ಓದೋದು ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? 8ನೇ ತಾರೀಕಿಂದ ಸೆಪ್ಟೆಂಬರ್ 2ನೇ ತಾರೀಕು ತನಕ ದಿನ ನೀವು ಓದಬೇಕು. ಈ ಲೆಟರನ್ನು ಯಾವ ಟೈಮಲ್ಲಾದರೂ ಬರೀರಿ. ಆಲ್ಮೋಸ್ಟ್ ರಾತ್ರಿ ಒಂದು 9 ಗಂಟೆ 8 ಗಂಟೆ ಒಳಗೇ ನೀವೆಲ್ಲ ರಿಚುವಲ್ನ ಮುಗಿಸಿದ್ರೆ ತುಂಬ ಒಳ್ಳೆಯದು. ಓಕೆ, ಸೊ ಎವ್ರಿ ಡೇ ಓದಿ. 1 ಡೇ ಸ್ಕಿಪ್ ಆಯಿತು ಅಂತಂದರೆ, ನಾನು ಹೇಳ್ತಿದ್ದೀನಲ್ಲ, ರೀಸನ್ಸನ್ನು ಹುಡ್ಕೋಕ್ಕೆ ಹೋಗಬೇಡಿ. ದಯವಿಟ್ಟು ಅಲಾರಾಮ್ ಹಿಡ್ಕೊಂಡು ಹೇಗೋ ಏನೋ ಮಾಡಿ. ಓಕೆ, ಸೊ ಡಿಯರ್ ಯೂನಿವರ್ಸ್, ಈಗ ನಾನು ಇಲ್ಲಿ ಯಾವ ರೀತಿ ಲೆಟರನ್ನು ಬರೀತೀನಿ ಅಂತ ಹೇಳಿದ್ರೆ, ನನ್ನ ಜೀವನದ ಸ್ಕ್ರಿಪ್ಟಿಂಗ್ ಬರೀತೀನಿ. ಈಗ ಒಂದು ಫಿಲಮ್ ಅಂತ ನೀವು ಒಂದು ಯಾವುದಾದ್ರೂ ಒಂದು ಮೂವಿನ ತೊಗೊಂಡ್ರೆ ಹೇಗೆ ಸ್ಕ್ರಿಪ್ಟ್ ಮಾಡ್ತಾರೆ ಹೇಳಿ. ಓಕೆ, ಹೀರೋ ಎಂಟರ್ ಆಗ್ತಾನೆ, ನೆಕ್ಸ್ಟು ಹೀರೋದು ಫೈಟಿಂಗ್ ಇರುತ್ತೆ, ನೆಕ್ಸ್ಟ್ ಹೀರೋಯಿನ್ ಎಂಟರ್ ಆಗ್ತಾಳೆ, ಹೀರೋಯಿನ್ಗೆ ಲವ್ ಆಗುತ್ತೆ, ನೆಕ್ಸ್ಟು ಹೀರೋ ಟ್ರೈ ಮಾಡ್ತಾನೆ ಆ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ, ನೆಕ್ಸ್ಟ್ ಆ ಹುಡುಗಿ ಒಪ್ಕೋತಾಳೆ, ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಒಪ್ಪಿಸ್ತಾರೆ, ಎಂಡಿಂಗಲ್ಲಿ ಮದುವೆ ಆಗುತ್ತೆ, ಆಮೇಲೆ ಒಂದು ಮಗು ಆಗುತ್ತೆ. ಸೊ ಶುಭಂ. ಈ ರೀತಿ ನಿಮ್ಮ ಲೈಫನ್ನು ನೀವು ಸ್ಕ್ರಿಪ್ಟ್ ಮಾಡಬೇಕು. ಹೇಗೆ, ಈಗ ನಾನು ಒಂದು 10th ಸ್ಟ್ಯಾಂಡರ್ಡ್ ಹುಡುಗಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ 10th ಸ್ಟ್ಯಾಂಡರ್ಡ್ ಹುಡುಗಿಗೆ ಏನೇನೆಲ್ಲ ಲೈಫಲ್ಲಿ ಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಅಂತ ಬರೀತೀನಿ. ಥ್ಯಾಂಕ್ ಯು ಸೋ ಮಚ್
ಓಕೆ, ಒಂದೇ ಲೈನಲ್ಲೇ ಬರೀಬೋದು, ಇಲ್ಲ ಅಂತಂದರೆ 1 by 1 ಬರಿಬೋದು. ಸ್ಕ್ರಿಪ್ಟ್ ಥರ ಬರೀರಿ, ವಿಶ್ ಥರ ಬರಿಬೇಡಿ. ಈ ಲೆಟರ್ ಯಾವ ಥರ ಇರಬೇಕಂದ್ರೆ, ನಿಮಗೆ ವಯಸ್ಸಾಗಿ ನೀವು ಅಜ್ಜಿ ಆಗೋಗ್ಬಿಟ್ಟಿದ್ರ, ಓಕೆನಾ? ಓಕೆ, ನಾನು ಹೇಳ್ತಾ ಇದ್ದೀನಲ್ವ, ಈಗ ನಾನು ವಯಸ್ಸಾಗಿ ಅಜ್ಜಿ ಆಗೋಗ್ಬಿಟ್ಟಿದ್ದೀನಿ. ಸೊ ಈ ಲೆಟರನ್ನು ನಾನು ತೆಗೆದು ಓದ್ತೀನಿ. ಹೇಗಿತ್ತು ನಾನು SLC ಇದ್ದಾಗ ಬರೆದಿದ್ದ ಲೆಟರು? ಐ ಕಂಪ್ಲೀಟೆಡ್ ಮೈ SSLC with 98% in board exam. Okay, then I joined PCMB at ಯಾವುದಾದ್ರೂ ಕಾಲೇಜ್ ನೇಮ್ ಮೆನ್ಷನ್ ಮಾಡಿ. ಈಗ ನಾನು ಸುಮ್ಮನೆ ರೇವಾ ಕಾಲೇಜ್ ಅಂತ ಬರಿತೀನಿ. ರೇವಾ ಕಾಲೇಜ್ ಬ್ಯಾಂಗ್ಳೂರ್. ಇನ್ನು ನೀವು ಇದನ್ನು ಮಾಡ್ಬೋದು, ಏನಂದರೆ CET ಮೇಲೆ ಸಿಕ್ತು ನನಗೆ, CETಲಿ ನನಗೆ ಇಷ್ಟು ರ್ಯಾಂಕಿಂಗ್ ಬಂದಿತ್ತು, ಇನ್ನೂ ಡೀಟೇಲಾಗಿ ಬರಿಬೋದು, ಓಕೆನಾ? ದೆನ್ ವಿತ್ 98% ಐ ಕ್ಲಿಯರ್ಡ್ 12th ಎಕ್ಸಾಮ್. ದೆನ್ PG ನೀಟಲ್ಲಿ ನನಗೆ ಎಷ್ಟು ಒಂದು 5000 ರ್ಯಾಂಕಿಂಗ್ ಬಂತು. ಮೆಡಿಕಲ್, ಸಾರಿ ನಾಟ್ PG ನೀಟ್, UG ನೀಟ್, ರೈಟ್? UG ನೀಟಲ್ಲಿ 5000 ರ್ಯಾಂಕಿಂಗ್ ಬಂತು. ನಾನು MBBS ಜಾಯಿನ್ ಆದೆ. ದೆನ್ ರೂರಲ್ ಸರ್ವೀಸಿಗೆ ಹಾಕಿದ್ರು, ರೂರಲ್ ಸರ್ವೀಸ್ ಮಾಡಿದೆ. ರೂರಲ್ ಸರ್ವೀಸ್ ಯಾವುದಾದ್ರೂ ಹಳ್ಳಿ ನಿಮಗೆ ಇಷ್ಟ ಇದ್ದರೆ ಆ ಹಳ್ಳಿ ನೇಮನ್ನು ಮೆನ್ಷನ್ ಮಾಡಿ. ದೆನ್ PG ನೀಟಲ್ಲಿ ನನಗೆ 5000 ರ್ಯಾಂಕಿಂಗ್ ಬಂತು. ಈಗ ಡೆಲ್ಲಿ ಏಮ್ಸಲ್ಲಿ ನಾನು MD ಮಾಡ್ತಾ ಇದ್ದೀನಿ, ಓಕೆ? ದೆನ್ ಐ ಗಾಟ್ ಮ್ಯಾರಿಡ್ ಟು ಲವ್ ಆಫ್ ಮೈ ಲೈಫ್. ಅಂದರೆ ಆ ಹುಡುಗಿ ಅಂದರೆ ಯಾರನ್ನಾದರೂ ಲವ್ ಮಾಡ್ತಾಯಿದ್ರೆ ಲವ್ ಆಫ್ ಮೈ ಲೈಫ್, ಓಕೆ, ಅವ್ರ ಹೆಸರಿದ್ದರೆ ಅದನ್ನು ಮೆನ್ಷನ್ ಮಾಡಿ. ದೆನ್ ಪೇರೆಂಟ್ಸ್ ಎಲ್ಲ ಒಪ್ಕೊಂಡ್ರು. ಆಮೇಲೆ ಇವಾಗ ಬೇಬಿ ಆಗಿದೆ. ಇಫ್ ಯು ವಾಂಟ್ ಟು ಮೆನ್ಷನ್ ಬಾಯ್ ಆರ್ ಗರ್ಲ್ ಅಂತ ನೀವು ಮೆನ್ಷನ್ ಮಾಡ್ಬೋದು, ಓಕೆ? ಸೊ ದೆನ್ ಹ್ಯಾಪಿ ಲೈಫನ್ನ ಲೀಡ್ ಮಾಡ್ತಾ ಇದ್ದೀವಿ. ತುಂಬ ಡೀಟೇಲಾಗಿ ಬರಿತಾ ಇಲ್ಲ, ಬಿಕಾಸ್ ವಿಡಿಯೋ ತುಂಬ ಜಾಸ್ತಿ ಇರುತ್ತೆ. ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ನಮ್ಮದೇ ಓನ್ ಹೌಸ್ ಇದೆ, 3 BHK ಇದೆ ಅದು. ಆ್ಯಂಡ್ 3 BHK ಇದೆ. ಮತ್ತು ಇವಾಗ ನನ್ನ ಮಕ್ಕಳು MBBS ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೂ ಮದುವೆ ಮಾಡಿದೆ, ದೇ ಗಾಟ್ ಮ್ಯಾರೀಡ್. ಆ್ಯಂಡ್ ನಮ್ಮ ಹತ್ರ ಆಡಿ ಕಾರ್ ಇದೆ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ, ಎವ್ರಿ ಮಂತ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ, ಅಥವಾ ಎವ್ರಿ ಇಯರ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ. ಈ ರೀತಿ ಬರಿತಾ ಹೋಗಬೇಕು. ಇದು ನಾನು ತುಂಬ ಎಕ್ಸಾಜುರೇಟ್ ಮಾಡಿ ಹೇಳೋಕ್ಕಾಗೋದಿಲ್ಲ, ಓಕೆ? ಅಂದರೆ ಯಾಕೆಂದರೆ ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂ ಒಂದೊಂದು ಥರ ಇರುತ್ತೆ. ಇದು ನಾನು ಸುಮ್ಮನೆ ಜನರಲ್ಲಾಗಿ ನಿಮಗೆ ತೋರಿಸ್ತಾ ಇರೋದು. ಈಗ ನೀವು ಮ್ಯಾರಿಡ್ ವೈಫ್ ಇದ್ದೀರಾ ಅಂತ ಹೇಳ್ಕೊಳ್ಳಿ, ಇಷ್ಟೆಲ್ಲ ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಏನು ಬೀಳುತ್ತೆ ಅವಶ್ಯಕತೆ ಅಂತ ಹೇಳಿದ್ರೆ, ನನ್ನ ಗಂಡ ಚೆನ್ನಾಗಿದ್ದಾರೆ, ನನ್ನ ಗಂಡ ನನಗೆ ಗಿಫ್ಟ್ ಕೊಡ್ತಾರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಮಕ್ಕಳು ಈ ರೀತಿ ಎಜುಕೇಷನ್ ಮಾಡಿದ್ರು, ಅವ್ರು ಮದುವೆ ಮಾಡಿದೆ, ಚೆನ್ನಾಗಿದ್ದಾರೆ ಅವರು, ಈ ರೀತಿ ಆಗುತ್ತೆ. ಸೊ ಇನ್ ಕೇಸ್ ಯಾರಾದರೂ ಲವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಪೇರೆಂಟ್ಸ್ ಒಪ್ಕೊಂಡ್ರು, ಈಗ ನಾವಿಬ್ಬರು ಮದುವೆ ಆಗಿದ್ದೀವಿ, ನಾವಿಬ್ಬರು ಖುಷಿಯಾಗಿದ್ದೀವಿ, ಈಗ ನಮ್ಗೆ ಇಷ್ಟು ಮಕ್ಕಳಿದ್ದಾವೆ, ಈ ರೀತಿ ಬರುತ್ತೆ. ಸೊ ನಿಮ್ಮ ಅನುಸಾರಕ್ಕೆ ನೀವು ಬರ್ಕೊಳ್ಳಿ. ಇದು ನಾನು ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಇವತ್ತಿಂದ ನೀವು ಒಂದು 60 ವರ್ಷನೋ 80 ವರ್ಷನೋ ಎಷ್ಟು ಆದಾಗ ನೀವು ಈ ಲೆಟರ್ನ ತೆಗೆದು ನೋಡಿದಾಗ ಅಲ್ಲಿ ನಿಮ್ಮ ಜೀವನದ ಸ್ಕ್ರಿಪ್ಟಿಂಗ್ ಇರಬೇಕು. ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್, ಓಕೆ? ಅರ್ಥ ಆಗಿದೆ ಅನ್ಕೋತೀನಿ. ನಾನು ಇದನ್ನೊಂದು 2 ಸತಿ ನೋಡಿ, ಹಾಗೆ ನನ್ನ ವಿಯೆಟ್ನಾಂ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಇದೆ, ಅದನ್ನು ಕೂಡ ನೋಡಿ. ಸೊ ಅಲ್ಲಿಗೊಂದು ಐಡಿಯಾ ಬರುತ್ತೆ. ಎಂಡಲ್ಲಿ ವಿಡಿಯೋನ ಹಾಕ್ತೀನಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಆ್ಯಂಡ್ ಎಸ್, ಸಾಧ್ಯವಾದರೆ ಇಟ್ಕೊಳ್ಳಿ. ನನ್ನ ಪ್ರಕಾರ ನೀವು ಇದನ್ನ ಇಟ್ಕೋಬೇಕು. ಎತ್ತಿಟ್ಕೋಬೇಕಂದ್ರೆ ನಿಮ್ಮ ವಾರ್ಡ್ರೂಫ್ ಒಳಗೆ ಹಾಕಿ ಲಾಕ್ ಮಾಡಿಬಿಡಿ. ಯಾವುದಾದ್ರೂ ಒಂದು ಬಟ್ಟೆ ಕೆಳಗೆ ಇಟ್ಬಿಡಿ, ಅದನ್ನು ತೆಗಿಯೋಕ್ಕೆ ಹೋಗ್ಬಿಡಿ. ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ತನಕ ಓದಬೇಕು. ಬಟ್ ಅದಾದಮೇಲೆ ಸ್ಟಿಲ್ ನೀವು ಇನ್ನೂ ಓದಬೇಕು ಅಂತ ನಿಮ್ಗೆ ಅನಿಸಿದ್ರೆ 100% ಓದ್ಬೋದು. ಸೆಪ್ಟೆಂಬರ್ 2ನೇ ತಾರೀಕು ಆದಮೇಲೂ ಕೂಡ ನೀವು ಇದನ್ನು ಓದ್ತಾ ಬರ್ಬೋದು.
ನೀವು ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಷ್ಟು ಸಖತ್ತಾಗಿ ಸೂಪರಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ಮಾಡಿ ನೋಡಿ, ಓಕೆನಾ. ಸೊ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನಂಬರಿಗೆ ಮೆಸೇಜ್ ಮಾಡಿಬಿಡಿ, ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು 100% ಆನ್ಸರ್ ಮಾಡ್ತೀನಿ. ಇದು ಒಂದು ಟೆಕ್ನಿಕ್ ನೀವು ಆವತ್ತು ಮಾಡಬೇಕಾಗಿರೋದು. ಇನ್ನು ಎರಡನೇ ಟೆಕ್ನಿಕ್ ಏನಂತ ಹೇಳಿದ್ರೆ, ಈ ರೀತಿ ಒಂದು ಯೆಲ್ಲೋ ಕಲರ್ ಪೇಪರನ್ನು ತೊಗೊಳ್ಳಿ. ನಾನು ನೋಡಿ ಇಲ್ಲಿ ಸ್ಟಿಕ್ಕಿ ನೋಟನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಯಾವುದೇ ಒಂದು ಜನರಲ್ ಸ್ಟೋರ್ಸ್ ಅಥವಾ ಬುಕ್ ಸ್ಟೇಷನರಿ ಸ್ಟೋರ್ಸ್ಗೆ ಹೋಗಿ ಕೇಳಿದ್ರೆ ಸಿಗುತ್ತೆ. ವರ್ಸ್ಟ್ ಕೇಸ್ ನಿಮ್ಮಲ್ಲಿ ಅವೈಲಬಲ್ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ವೈಟ್ ಕಲರ್ ಪೇಪರನ್ನು ತೊಗೋಬೋದು. ಈ ರೀತಿ ಉದ್ದಂದಾದರೂ ತೊಗೊಳ್ಳಿ, ಈ ರೀತಿ ಆದರೂ ತೊಗೊಳ್ಳಿ. ಆರೆಂಜ್ ಕಲರ್ ಪೆನ್ನನ್ನು ಬಳಸಿ ಇನ್ಫೈನೈಟ್ ಸಿಂಬಲನ್ನು ಮಾಡಿದ್ದೀನಿ. ನಿಮ್ಮ ಹತ್ರ ಆರೆಂಜ್ ಇಲ್ಲ ಅಂದರೆ ನೀವು ಬ್ಲೂ ಬಳಸ್ಬೋದು. ದಯವಿಟ್ಟು ಎಲ್ಲೂ ಬ್ಲ್ಯಾಕನ್ನು ಬಳಸಬೇಡಿ. ಇದನ್ನು ನೀವೇನು ಮಾಡ್ತೀರಾ, ಎನಿ ಟೈಮ್, ಓಕೆನಾ, ದಿನದಲ್ಲಿ 8ನೇ ತಾರೀಕು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಇದನ್ನು ಹೋಲ್ಡ್ ಮಾಡಿ. ಈ ರೀತಿ 8 ನಿಮಿಷ ಇದನ್ನೇ ನೋಡಿ ಮೆಡಿಟೇಷನ್ ಮಾಡಬೇಕು. ಒಂದು ಒಳ್ಳೆ ಸ್ಮೂದಿಂಗ್ ಮ್ಯೂಸಿಕ್ ಹಾಕ್ಕೊಳ್ಳಿ, ಒಂದು ಒಳ್ಳೆ ತಂಪಾದಂತಹ ಮ್ಯೂಸಿಕ್ಕು, ನೀರು ಹರಿತಾ ಇರೋದು ಇಲ್ಲ ಮಳೆ ಬರ್ತಾ ಇರೋದು, ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ರೀತಿಯಾದಂತಹ ಒಂದು ಮ್ಯೂಸಿಕನ್ನು ಯೂಟ್ಯೂಬಲ್ಲಿ ಹುಡುಕಿ ಹಾಕ್ಕೊಂಡು ಇದನ್ನು ಈ ರೀತಿ ಹಿಡ್ಕೊಂಡು 8 ನಿಮಿಷ ಆ ಇನ್ಫೈನೈಟ್ ಸಿಂಬಲನ್ನೇ ನೋಡ್ತಿರ್ಬೇಕು. ನಿಮ್ಮ ಕಣ್ಣಲ್ಲಿ ನೀರು ಬಂದರೂ ಪರವಾಗಿಲ್ಲ, ನೀವು ಅದನ್ನು ನೋಡ್ತಾನೇ ಇರಬೇಕು. ನೋಡ್ತಾ 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 ನಿಮ್ಮ ವಿಷಸ್ಸನ್ನೆಲ್ಲ ಹೇಳಿ ನಿಮ್ಮ ಕಣ್ಣು ತುಂಬಿ ಬರಬೇಕು. ದೆನ್ ಕನ್ಫರ್ಮ್ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅಂತ. ಸೊ ಕಣ್ತುಂಬ ಬರಲಿಲ್ಲ ಅಂದರೆ ಮತ್ತೆ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಎಸ್, ಸೊ ಇದನ್ನು ನೀವು ನೋಡ್ತಾನೇ ಇರಬೇಕು. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಆಸೆಗಳನ್ನು ಪಟ್ಟ 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 ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ನೋಡ್ಕೊಂಡೆಲ್ಲ ಹೇಳೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಗೆ ಏನೇನೆಲ್ಲ ಬರುತ್ತೆ ಆ್ಯಂಡ್ ಆಗೋಗಿರೋ ಥರ ಹೇಳಬೇಕು, ಓಕೆನಾ. ಆಲ್ರೆಡಿ ನಿಮ್ಮ ವಿಶ್ ಆಗೋಗಿರೋ ಥರ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಇದನ್ನು ನೋಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಅಮೇರಿಕಾದಲ್ಲಿ ಇದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನನ್ನ ಪ್ರೀತಿಸಿದ ಹುಡುಗನ ನಾನು ಮದುವೆ ಆಗಿದ್ದೀನಿ. ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಡೈಮಂಡ್ ರಿಂಗ್ ಎಲ್ಲ ಕೊಡಿಸಿದ್ರು ನನಗೆ. ಇವಾಗ ನಮ್ಮ ಹತ್ರ 3 ಕಾರ್ ಇದೆ. ಆ 3 ಕಾರಲ್ಲೂ ನಾವು ಓಡಾಡ್ತೀವಿ. ತುಂಬ ಸಮೃದ್ಧಿಯಾಗಿದ್ದೀವಿ. ಈ ರೀತಿ, ಓಕೆನಾ. ನಿಮ್ದು ಏನೇನಿದೆ ಅದನ್ನೆಲ್ಲ ಹೇಳಬೇಕು. ಆ್ಯಂಡ್ ತುಂಬ ಜನಕ್ಕೆ ಹಿಂಗೆ ಅಂತೆಲ್ಲ ಡೌಟ್ಸ್ ಬರುತ್ತೆ. ಯಾವುದೇ ರೀತಿ ಡೌಟ್ಸ್ ಇಟ್ಕೊಬೇಡಿ. ಇದು ಒಂದು. ಎರಡನೇ ವಿಷಯ ಮೆಡಿಟೇಷನ್ ಮಾಡೋದು. ಎನಿ ಟೈಮ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಮೂರನೇ ವಿಚಾರ, ಆವತ್ತಿನ ನೈಟ್ 8 ಗಂಟೆ ಹಾಗೆ ನಿಮ್ಮ ಕ್ರಿಸ್ಟಲ್ಗಳನ್ನು ಚಾರ್ಜಿಗಿಡಿ. 8ರಿಂದ 8 ತನಕ, ಓಕೆನಾ. ವರ್ಸ್ಟ್ ಕೇಸ್ ಇಡೋಕ್ಕಾಗಲಿಲ್ಲ 8 ಗಂಟೆಗೆ ಎಕ್ಸಾಕ್ಟ್ ಅಂದರೆ ಬೇರೆ ಟೈಮಲ್ಲಿ ನೀವು ಇಡ್ಬೋದು. ಕೆಲವು ಸತಿ ಮಳೆ ಬರ್ತಿರುತ್ತೆ ಅಥವಾ ನಿಮ್ಮ ಈ ಊರಲ್ಲಿ ಏನೇನು ಇಶ್ಯೂಸ್ ಇದೆಯೋ ಗೊತ್ತಿಲ್ಲ ಅಲ್ಲ. ಸೊ ರಾತ್ರಿ ಸಂಜೆ ಒಂದು ಸ್ವಲ್ಪ ಚಂದ್ರ ಕಾಣೋ ಟೈಮಲ್ಲಿ ನೀವು ಇದನ್ನು ಇಡ್ತಾ ಬನ್ನಿ. ಇಲ್ಲಾಂದರೆ ಈವನ್ ಬೆಳಗ್ಗೆ ಕೂಡ ನೀವು ಇಡಬಹುದು. ಯಾಕೆಂದರೆ ಸೂರ್ಯನೇ ಇಲ್ಲಿ ಮೇನ್ ಅಲ್ವಾ. ಸೊ ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನು ಮಾಡಿ. ದೆನ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯೆಲ್ಲೋ ಕಲರ್, ಈಗ 4ನೇದು ಹೇಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ ಅಥವಾ ಆರೆಂಜ್ ಕಲರ್, ಈ 3ರಲ್ಲಿ ಯಾವುದಾದ್ರೂ ಒಂದು ಕಲರನ್ನು ಕ್ಯಾಂಡಲನ್ನು ತೊಗೊಳ್ಳಿ. ಸೊ ನಿಮ್ಮ ಊರುಗಳಲ್ಲಿ 100% ಅವೈಲೇಬಲ್ ಇರುತ್ತೆ. ಪ್ಲೀಸ್ ಹೋಗಿ ಜಾಲಾಡಿ ಹುಡ್ಕೊಂಡು ಬನ್ನಿ. ಸಾಧ್ಯವಾದಷ್ಟು ಯೆಲ್ಲೋ ತಗೊಳ್ಳಿ. ಯಾಕೆ ಅಂದರೆ ಅವತ್ತು ಗುರುವಾರ ಇರೋದ್ರಿಂದ, ಗುರು ಅಂದರೆ ಜುಪಿಟರಲ್ಲಿ ಯಾವುದು ಯೆಲ್ಲೋ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಕಲರ್. ಸೊ ಇಲ್ಲೂ ಅದಕ್ಕೇ ನಾನು ಯೆಲ್ಲೋ ಕಲರನ್ನು ತೋರಿಸಿರೋದು. ಯೆಲ್ಲೋ ಶೇಡಲ್ಲಿ ಆರೆಂಜ್ ನಮಗೆ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಇಲ್ಲಾಂದರೆ ವರ್ಸ್ಟ್ ಕೇಸ್ ನಮಗೆ ವೈಟ್ ಬೇಸ್ ಕಲರ್ ಅಲ್ವಾ. ಸೊ ವೈಟಿಂದನೇ ಎಲ್ಲ ಕಲರು ಫಾರ್ಮೇಷನ್ ಆಗೋದು. ಸೊ ಹಾಗಾಗಿ ವೈಟ್ ಕೂಡ ನೀವು ಬಳಸ್ಬೋದು. ಸೊ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಸೊ ನನ್ನ ಹತ್ರನೂ ಇಲ್ಲ, ನಾನು ಜೋಡಿಸ್ಕೋಬೇಕು. ಅದಕ್ಕೆ ನಿಮಗೆ ವೈಟಲ್ಲೇ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ವೈಟ್ ಕಲರ್ ಕ್ಯಾಂಡಲನ್ನು ತೊಗೊಳ್ಳಿ. ಹಾಗೆ ನಿಮ್ಮ ಬಳಿ ಯಾವುದಾದ್ರೂ ಪೆನ್ ಅಥವಾ ಊದಿನ ಕಡ್ಡಿ ಅಥವಾ ಈವನ್ ಸೇಫ್ಟಿ ಪಿನ್ ಇರುತ್ತಲ್ಲ, ಅದನ್ನು ಕೂಡ ನೀವು ಬಳಸಬಹುದು. ಸೊ ಬಳಸ್ಬಿಟ್ಟು, ನನಗೆ ಮೋಸ್ಟ್ಲಿ ಪೆನ್ ಚೆನ್ನಾಗಿ ಬರೀತಿದೆ. ಸೊ ಯಾವುದಾದ್ರೂ ಚೆನ್ನಾಗಿ ಬರೀದೇ ಇರೋ ಪೆನ್ ಇರುತ್ತಲ್ವ, ವೇಸ್ಟ್ ಆಗಿರೋ ಪೆನ್ನು, ಅದನ್ನು ಬಳಸ್ಕೊಳ್ಳಿ. ಎನಿವೇಸ್ ನನಗಿಲ್ಲಿ ವೇಸ್ಟ್ ಪೆನ್ ಅಂತ ಯಾವುದೂ ಸಿಗಲಿಲ್ಲ. ಸೊ ಇಲ್ಲಿ ನಾನು ಊದಿನ ಕಡ್ಡಿನ ಬಳಸ್ತಾ ಇದ್ದೀನಿ. ಇಲ್ಲಿ ಅದನ್ನು ಬಳಸಿ ನೀವು ಇಲ್ಲಿ ಕೆತ್ತಬೇಕು. ನಿಮ್ಮ ವಿಶ್ ಏನಿದೆ ಅದನ್ನು ಬರೀಬೇಕು. ಸೊ ವಿಶನ್ನು ನಾವು ಪೂರ್ತಿ ಬರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಸೊ ಮೇನ್ ವಿಶ್ ಏನಿದೆ ಅಂದರೆ, ಇವಾಗ ಮ್ಯಾರೇಜ್ ಅಂತ ಇರುತ್ತೆ, ಓಕೆನಾ. ಮ್ಯಾರೇಜ್ ಅಂತ ಬರೀತೀರಾ, MA. ಅದು ಕಾಣಿಸೋದಿಲ್ಲ, ಬಟ್ ದಟ್ ಇಸ್ ಫೈನ್. ನಾನಿಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಓಕೆನಾ. ಮ್ಯಾರೇಜ್ ಅಂತ ಬರೀತೀರಾ. ನೆಕ್ಸ್ಟು ಸ್ವಲ್ಪ ಅದನ್ನು ತಿರುಗಿಸ್ಬಿಟ್ಟು ನೀವು ಜಾಬಿಗೆ ಬರೀರಿ, ಓಕೆ. ಜಾಬ್ ಈ ರೀತಿ ಎಲ್ಲ ನಿಮ್ಗೇನೇನು ಬೇಕು, ಮನಿ ಬೇಕಾ, ಮನಿ.
ಅದೆಲ್ಲ ಬರೆದು ಇಲ್ಲಿ ಸ್ವಲ್ಪ ತುದಿಯಲ್ಲಿ 888 ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಇದನ್ನು ಒಂದು ಸೇಫ್ಟಿ ಪ್ಲೇಸಲ್ಲಿ ಬರ್ನ್ ಮಾಡಿ. ಓಕೆನಾ? ಕ್ಯಾಂಡಲ್ ಪೂರ್ತಿ ಬರ್ನ್ ಆಗೋ ತನಕ ಅಲ್ಲ ಇರೋ ಅವಶ್ಯಕತೆ ಇಲ್ಲ, ಬಟ್ ಹಚ್ಚಬೇಕಾದ್ರೆ ಒಂದು 2 ಮಿನಿಟ್ಸ್ ಆದರೂ ಆ ಕ್ಯಾಂಡಲನ್ನು ನೋಡಿ ಅದ್ರ ಮೇಲೆ ಏನೇನೆಲ್ಲ ಬರೆದಿದ್ರಲ್ಲ ಅದೆಲ್ಲ ನಿಮಗೆ ಸಿಗಲಿ ಅನ್ನೋ ಥರ ಹೇಳ್ಕೊಳ್ಳಿ. ಸಿಕ್ಕಿದೆ ಅನ್ನೋ ಥರ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ನಾನೀಗ ಮದುವೆ ಆಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್, ನನ್ನ ಹತ್ರ ಇಷ್ಟು ದುಡ್ಡಿದೆ, ಥ್ಯಾಂಕ್ ಯು ಸೋ ಮಚ್, ನಾನು ಇವಾಗ ಇಂಥ ಜಾಬಲ್ಲಿದ್ದೀನಿ, ಈ ರೀತಿ. ಆಮೇಲೆ ಕ್ಯಾಂಡಲ್ ಪೂರ್ತಿ ಬರ್ನ್ ಆಗಲಿ, ಅದ್ರ ಪಾಡಿಗೆ ಅದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಹಚ್ಚಬಹುದು, ಬಟ್ ಬಿ ಸೇಫ್, ಹುಷಾರಾಗಿ ಹಚ್ಚಿ. ಆಮೇಲೆ ಈ ಹಚ್ಚಿರೋ ಒಂದು ಏನು ಕೊಡೆಗೆ ವ್ಯಾಕ್ಸ್ ಆಗಿರುತ್ತಲ್ವ, ಸೊ ತುಂಬ ತಲೆ ಕೆಡಿಸ್ಕೊಬೇಡಿ, ವ್ಯಾಕ್ಸಲ್ಲಿ ಏನು ಬಂದಿದೆ ಅಂತೆಲ್ಲ ಹುಡ್ಕೊತ ಕೂತ್ಕೋಬೇಡಿ. ಯೂನಿವರ್ಸನ್ನು ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ, ವ್ಯಾಕ್ಸನ್ನು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಿ, ಇಲ್ಲ ಅಂತಂದರೆ ಯಾವುದಾದ್ರೂ ಗಿಡದ ಹತ್ರ ಹಾಕಿ. ಆಪ್ಷನ್ ಈಸ್ yours. ಇನ್ನು 4ನೇದು, ಆಲ್ರೆಡಿ 5ನೇದು ನೀವೇನು ಮಾಡ್ತೀರಾ, ವಿಷನ್ ಬೋರ್ಡನ್ನು ಮಾಡ್ಕೊಳ್ಳಿ. ವಿಷನ್ ಬೋರ್ಡ್ ಹೇಗೆ ಮಾಡಬೇಕು, ಫೋಟೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ನಾನು ಆಲ್ರೆಡಿ ಮಾಡಿದ್ದೀನಿ. ಆ ರೀತಿ ನಿಮ್ಮ ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಲೈಫಲ್ಲಿ ಏನೇನೆಲ್ಲ ಲಕ್ಸುರಿ ಬೇಕು ಎಲ್ಲದನ್ನು ಹಾಕ್ಕೊಳ್ಳಿ. ಓಕೆನಾ? ಏನಕ್ಕೂ ಹಿಂದೆ ಮುಂದೆ ಮಾಡ್ಕೊಬೇಡಿ, ಎಲ್ಲದನ್ನು ಹಾಕ್ಕೊಳ್ಳಿ. ಇವತ್ತಲ್ಲ ನಾಳೆ ಅಲ್ಲ, ಇನ್ನು 10 ವರ್ಷ ಬಿಟ್ಟಾದರೂ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಓಕೆ, ಎಸ್. ಸೊ ಈಗ ನಾನು ಕೆಲವು ಅಫರ್ಮೇಷನ್ಸ್ಗಳನ್ನು ಕೊಡ್ತೀನಿ ನಿಮಗೆ. ಇನ್ನೂ ಒಂದು ಸಣ್ಣ ಟಿಪ್ ಏನಂತ ಹೇಳಿದ್ರೆ, ಈ ರೀತಿ ಡೈರೆಕ್ಟಾಗಿ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡಬೇಡಿ. ಓಕೆ, ಸೊ ಇವತ್ತು ನಾಳೆ ಎಲ್ಲ ಕೂತು ಏನು ಬರೀಬೋದು ನಿಮ್ಮ ಬಗ್ಗೆ ಅಂತ ಒಂದು ವೇಸ್ಟ್ ಪೇಪರ್ ತೊಗೊಂಡು ಬರ್ಕೋತಾ ಕೂತ್ಕೊಳ್ಳಿ. ಒಂದು 2 ಸತಿ ಓದಿ. ಇವಾಗ ನೀವು ನೋಡ್ಬೋದಲ್ಲ, ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಸ್ಕ್ರಿಪ್ಟ್ ಬರೀಬೇಕಾದ್ರೆ ಒಂದು ಎಷ್ಟು ಪೇಪರ್ಗಳನ್ನು ವೇಸ್ಟ್ ಮಾಡಿರ್ತಾರೆ ಅಲ್ವಾ. ನೀವು ಆ ರೀತಿ ಮಾಡಿ, ಏನೇನೆಲ್ಲ ಆ್ಯಡ್ ಮಾಡೋಕ್ಕೆ ಸಾಧ್ಯ ಮಾಡಿ 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 ಕೊನೆಗೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 8ನೇ ತಾರೀಕು ಬರೋದ್ರೊಳಗೆ ಅವತ್ತಿನ ದಿನ ನೀಟಾಗಿ ಬರೀರಿ. ಓಕೆ, ಸೊ ಎಲ್ಲೂ ಕಾಟು ಚಿತ್ತು ಮಾಡಿಬಿಡಿ. ಇಷ್ಟು ಕೆಟ್ಟದಾಗ ನನ್ನ ಹ್ಯಾಂಡ್ ರೈಟಿಂಗ್ ಯಾಕೆ ಬಂದಿದೆ ಅಂದರೆ, ನಾನು ಅಲ್ಲಿ ಇಲ್ಲಿ ನೋಡ್ಕೋತಾ ಬರೆದಿರೋದು. ಅದಕ್ಕೆ ಇಲ್ಲಿ ನಾನು ಕೆಲವು ಅಫರ್ಮೇಷನ್ಸ್ಗಳನ್ನು ನಿಮಗೆ ಬರೆದು ತೋರಿಸ್ತೀನಿ. ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಆ್ಯಂಡ್ ಇದನ್ನು ಅಫರ್ಮೇಷನ್ಸನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 8ನೇ ತಾರೀಕು, ಈ ತಿಂಗಳು 8ನೇ ತಾರೀಕಿಂದ ಮುಂದಿನ ತಿಂಗಳು 8ನೇ ತಾರೀಕು ತನಕ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗಬೇಕಾದ್ರೆ ಹೇಳ್ಕೊಂಡು ಮಲ್ಕೋಬೇಕು. ಒಂದೇ ಸತಿ ಹೇಳ್ಕೊಳ್ಳಿ. ಓಕೆನಾ? ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಹಾಗೆ ಈ ಬರೆದಿರೋ ಅಫರ್ಮೇಷನನ್ನು ಏನು ಮಾಡಬೇಕು ಅಂದರೆ, ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ. ಪಿಲ್ಲೋ ಕೆಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಅಫರ್ಮೇಷನ್ ಬರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಿಮ್ಮ ಫೋನಿನ ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದು ಒಂದು 5 ಅಫರ್ಮೇಷನ್ ಅಷ್ಟೇ. ಸೊ ಫಸ್ಟ್ ನಿಮಗೆ ಒಂದು 2 ದಿನ ಅಷ್ಟೇ, ಆಮೇಲೆ 3ನೇ ದಿನದಿಂದ ನಿಮಗೆ ಬಾಯ್ಪಾಠ ಆಗುತ್ತೆ. ಸೊ ಮೊಬೈಲಲ್ಲಿ ಅಲಾರಮ್ ಇಟ್ಕೊಂಡ್ಬಿಡಿ. ಬೆಳಗ್ಗೆ ನೀವು 6 ಗಂಟೆಗೆ ಎದ್ದೇಳ್ತೀರಾ, ಅಲಾರಮ್ ಇಟ್ಕೊಳ್ಳಿ. ಅಲ್ಲಿ ವಾಯ್ಸ್ ನೋಟ್ ಇಟ್ಕೊಂಡ್ಬಿಡಿ, ಅಫರ್ಮೇಷನ್ ಹೇಳ್ಕೋಬೇಕು ನೀನು ಅಂತ ಅದು ಹೇಳೋ ಥರ ನಿಮಗೆ ಅಲಾರಮನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಅದು ಹೇಳಿದ ತಕ್ಷಣ ನೀವು ಬೆಡ್ ಮೇಲೆ ಮಲ್ಕೊಂಡು ನಾನು ಕೂಡ ಅಫರ್ಮೇಷನ್ಗಳನ್ನು ಹೇಳ್ಕೊಳ್ಳಿ. ಈಗ ಅಫರ್ಮೇಷನ್ನ ತೋರಿಸ್ತೀನಿ ನೋಡಿ. ಇದು ಅಫರ್ಮೇಷನ್, ಐ ಆಮ್ ವರ್ದಿ ಆಫ್ ಲವ್ ಆ್ಯಂಡ್ ಹ್ಯಾಪಿನೆಸ್. ಇದನ್ನೆಲ್ಲ ನಾನು ಹೇಳ್ದಂಗೆ ಕನ್ನಡದಲ್ಲಿ ಕೊಡ್ತೀನಿ, ಡೋಂಟ್ ವರಿ. ಐ ಆಮ್ ಕೇಪಬಲ್ ಆಫ್ ಅಚೀವಿಂಗ್ ಮೈ ಡ್ರೀಮ್ಸ್. ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್. ಐ ಫರ್ಗಿವ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್. ಐ ಟ್ರಸ್ಟ್ ದ ಯೂನಿವರ್ಸ್ ಟು ಗೈಡ್ ಮೀ ಟುವರ್ಡ್ಸ್ ಮೈ ಹೈಯೆಸ್ಟ್ ಗುಡ್. ಸೊ ಇಲ್ಲಿ ಎಲ್ಲದನ್ನು ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ. ಲವ್, ಹ್ಯಾಪಿನೆಸ್, ನಿಮ್ಮ ಡ್ರೀಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನೀವು ಅಟ್ರಾಕ್ಟ್ ಮಾಡೋ ಥರ, ನಿಮಗೆ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಸಿಗೋ ಥರ, ನೀವು ಇನ್ನೊಬ್ಬರನ್ನ ಕ್ಷಮಿಸೋ ಥರ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋ ಥರ, ಹಾಗೆ ಯೂನಿವರ್ಸು ನಿಮಗೆ ತುಂಬ ಒಳ್ಳೆಯದಂತಹ ವಿಚಾರಗಳಿಗೆ ಗೈಡ್ ಮಾಡೋ ಥರ. ಸೊ ಈ 5 ಅಫರ್ಮೇಷನನ್ನು ದಯವಿಟ್ಟು ಮಿಸ್ ಮಾಡಿಬಿಡಿ, ನೋಟ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದ್ತಾ ಇರಿ. ಅವಾಗೆಲ್ಲ ಆಗುತ್ತೆ ಅವಾಗೆಲ್ಲ ನೀವು ಓದ್ಕೋಬೋದು, ಇಲ್ಲ ಅಂದರೆ ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ನೈಟ್ ಮಲಗೋದ್ರೊಳಗೆ ಇದನ್ನು ನೀವು ಚಾಂಟ್ ಮಾಡ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಒಂದು ರೆಡ್ ಕಲರ್ ಕ್ಯಾಂಡಲನ್ನು ತೊಗೊಳ್ಳಿ, ಹಾಗೆ ಆಲಿವ್ ಆಯಿಲನ್ನು ತೊಗೊಳ್ಳಿ. ಓಕೆ, ಹಾಗೆ ಸ್ವಲ್ಪ ಚಕ್ಕೆ ಪುಡಿ ಬೇಕು ನಮಗೆ. ಇದಕ್ಕೆ ಏನು ಮಾಡ್ತೀರಾ ಅಂತ ಹೇಳಿದರೆ, ಆಲಿವ್ ಆಯಿಲನ್ನು ಸ್ವಲ್ಪ ನಿಮ್ಮ ಕೈಯಲ್ಲಿ ತೊಗೊಂಡು ಕಂಪ್ಲೀಟ್ ರೆಡ್ ಕಲರ್ ಕ್ಯಾಂಡಲ್ಗೆ ಈ ರೀತಿ ಹಚ್ತಾ ಬರಬೇಕು. ಫುಲ್ ಕ್ಯಾಂಡಲ್ನ ನೀವು ಹಚ್ಚಿಬಿಟ್ಟು ಇದರ ಮೇಲೆ ನೀವು ಚಕ್ಕೆ ಪುಡಿನ ಉದುರಿಸ್ಬೇಕು. ಓಕೆನಾ? ಸೊ ಈ ಥರದ್ದು ಇದನ್ನು ಮಾತ್ರ ಯೂಸ್ ಮಾಡಿಬಿಡಿ, ಇದು ಸುಟ್ಟೋಗ್ಬಿಡುತ್ತೆ ನೀವು ಕ್ಯಾಂಡಲನ್ನು ಹಚ್ಚಿದಾಗ. ಇದರ ಮೇಲೆ ಫಾಸಲ್ ಪೇಪರನ್ನು ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟೀಲ್ ಪ್ಲೇಟನ್ನು ತೊಗೊಂಡು ಅದ್ರ ಮೇಲೆ ಕ್ಯಾಂಡಲ್ನ ಹಚ್ಚಿ. ಸೊ ಇದನ್ನು ಹಚ್ಚೋದ್ರಿಂದ 100-200% ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ನೀವೇನು ಮಾಡೋದು ಬೇಡ, ಜಸ್ಟ್ ಈ ಥರ ಆಲಿವ್ ಆಯಿಲನ್ನ ಹಚ್ಚಿ ಸ್ವಲ್ಪ ಚಕ್ಕೆ ಪುಡಿನ ಉದುರಿಸಿ, ಚಕ್ಕೆ ಗೊತ್ತಲ್ವಾ, ಆ ಚಕ್ಕೆನ ಸಣ್ಣದಾಗಿ ಪುಡಿ ಮಾಡಿಕೊಂಡು
ರೆಡಿ ಇಟ್ಕೊಳ್ಳಿ. ಅದನ್ನು ಉದುರಿಸ್ಬಿಟ್ಟು ಆ ಕ್ಯಾಂಡಲನ್ನ ಹಚ್ಚಿದಾಗ ನಿಮ್ಮ ವಿಶ್ಗಳನ್ನು ಹೇಳ್ತಾ ಬನ್ನಿ. ಸೊ ಇದ್ರ ಹಿಂದೆ ಯೆಲ್ಲೋ ಕಲರ್ ಕ್ಯಾಂಡಲ್ಗೂ ಸೇಮ್ ಹೇಳಿದ್ರಲ್ಲ ಅಂತ ಹೇಳಿದ್ರೆ ಹೌದು, ಅದನ್ನು ಮಾಡಿ ಇದನ್ನು ಮಾಡಿ, ಇಲ್ಲ ಅಂದರೆ ಯಾವುದಾದ್ರೂ ಒಂದನ್ನಾದರೂ ಮಾಡಿ. ಓಕೆ, ಸೊ ಇದು ಅಷ್ಟೇ, ಎನಿ ಟೈಮ್ ಮಾಡ್ಬೋದು. ಏನು ಇಷ್ಟು ಸತಿ ವಿಷಸ್ನ ಹೇಳಬೇಕಂದ್ರೆ ಹೌದು, ಯಾಕೆಂದರೆ ನಮಗಿದು ಪದೇ ಪದೇ ಬರಲ್ಲ. ಮತ್ತೆ ಇನ್ನು ಎಷ್ಟು ವರ್ಷ ಆದಮೇಲೆ ನಮಗೆ 8 ಪೋರ್ಟಲ್ ಬರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ನಾನು ಮಾಡಿಲ್ಲ. ಸೊ ಹಾಗಾಗಿ ಇಟ್ಸ್ ಗೋನ್ ಟೇಕ್ ಸೋ ಲಾಂಗ್ ಟೈಮ್ ಫಾರ್ ಶೋರ್ ಅಲ್ವಾ. ಸೊ ಹಾಗಾಗಿ ಬಂದಿರೋದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಲ ನಿಮ್ಮ ವಿಶ್ಗಳನ್ನು ಯೂನಿವರ್ಸ್ಗೆ ತಲುಪಿಸೋಕೆ ಶುರು ಮಾಡಿ. ಇದು ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಮಾಡಿ, ಪದೇ ಪದೇ ಅದೇ ವಿಷಯನೇ ಹೇಳ್ತಾ ಇರಿ, ಏನೂ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕಂತೂ ನೀವು ರಿಪೀಟೆಡಾಗಿ ಹೇಳಿದಷ್ಟು ಯೂನಿವರ್ಸಿಗೆ ಅದು ತಲುಪ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್, 8ನೇದು ಒಂದು ಸಣ್ಣ ಜಾರ್ ಸ್ಪೆಲ್ಲನ್ನು ಹೇಳ್ಕೊಡ್ತೀನಿ. ಇದು ಅಷ್ಟೇ ನಿಮ್ಮ ಎಲ್ಲ ವಿಷಸ್ಗಳನ್ನು ಫುಲ್ಫಿಲ್ ಮಾಡುತ್ತೆ. ಇದರಲ್ಲಿ ನೀವು ಈ ಥರದ್ದು ಒಂದು ಗ್ಲಾಸ್ ಜಾರನ್ನೇ ತೊಗೋಬೇಕು, ಗ್ಲಾಸೇ ತೊಗೋಬೇಕು. ಮೇಲ್ಗಡೆ ಕ್ಯಾಪ್ ಪ್ಲಾಸ್ಟಿಕ್ ಆಗಿದ್ರೂ ಪರವಾಗಿಲ್ಲ. ಓಕೆ, ಬಟ್ ಗ್ಲಾಸ್ ಇರಬೇಕು. ನಂತರ ಗ್ಲಾಸ್ ಸಿಗಲಿಲ್ಲ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಮಾತ್ರ ಬಳಸ್ಬಿಡಿ. ಸ್ಟೀಲ್ ಸಿಕ್ಕರೆ ಸ್ಟೀಲ್ ಬಳಸಿ, ಪರವಾಗಿಲ್ಲ, ತೊಂದರೆ ಇಲ್ಲ, ವರ್ಸ್ಟ್ ಕೇಸ್. ಓಕೆ, ಬಟ್ ಆದಷ್ಟು ಗ್ಲಾಸಿಗೆ ಹುಡ್ಕೋಕ್ಕೆ ಟ್ರೈ ಮಾಡಿ. ಯಾವುದಾದ್ರೂ ಯೂಸ್ ಮಾಡಿರುವಂತಹ ಗ್ಲಾಸ್ ಜಾರ್ ಇದ್ದರೂ ಕೂಡ ನೀಟಾಗಿ ವಾಶ್ ಮಾಡಿ. ಈಗ ಜಾಮ್ದು ಮತ್ತು ಕೆಲವು ಹನಿ ಜೇನುತುಪ್ಪದ್ದು ಎಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ನೀವು ಬಳಸ್ಬೋದು. ಸೊ ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ವಿಶ್ನ ಚೀಟಿ 8 ವಿಷನ್ನು ಬರೀಬೇಕು. ಓಕೆನಾ? ಸೊ ಕೇವಲ ಮೇಜರ್ 8 ವಿಶ್ ಯಾವುದಿದೆ ನಿಮ್ಮ ಲೈಫಲ್ಲಿ ಈಗಿನ ಒಂದು ವರ್ಷ, ಅಂದರೆ ಮುಂದಿನ ಲಯನ್ ಗೇಟ್ ಪೋರ್ಟಲ್ ಒಳಗೆ ಯಾವ ವಿಶ್ ಫುಲ್ಫಿಲ್ ಆಗಬೇಕು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಆ 8 ವಿಶ್ಗಳನ್ನು ಕೇವಲ 8 ಬರೀಬೇಕು. ಬ್ಲೂ, ರೆಡ್ ಆರ್ ಆರೆಂಜ್, ಇವು 3 ಬಣ್ಣದ ಪೆನ್ನಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನೀವು ಬರಿಬೋದು. ವೈಟ್ ಕಲರ್ ಪೇಪರಲ್ಲಿ ಬರಿಬೋದು. ಈ ಸ್ಪೆಲ್ಲು ಅಷ್ಟೇ, ಎನಿ ಟೈಮ್ ನೀವು ಮಾಡ್ಬೋದು. ಸೊ ಮಾಡಿ ಆ ಒಂದು ಚೀಟಿನ ಇದ್ರೊಳಗೆ ಹಾಕಿ. ಓಕೆ, ಆ ಒಂದು ಚೀಟಿನ ಇದ್ರೊಳಗೆ ಹಾಕಿ. ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಪುಡಿನ ಹಾಕಿ, 1 ಸ್ಪೂನಷ್ಟು ಚಕ್ಕೆ ಪುಡಿನ ಹಾಕಿ. ರೋಸ್ ಪೆಟಲ್ಸನ್ನು ಹಾಕಿ. ರೋಸ್ ಪೆಟಲ್ಸ್ ಸಿಗಲಿಲ್ಲ ಅಂದರೆ ಆಬ್ಸಲ್ಯೂಟ್ಲಿ ಫೈನ್. ಸಿಕ್ಕರೆ ಹಸಿ ಪೆಟಲ್ಸ್ಗಳನ್ನೇ ಹಾಕಿ, ಅದ್ರ ಪಡೆಗೆ ಅದು ಒಳಗಡೆ ಒಣಗೋಗುತ್ತೆ, ತೊಂದರೆ ಇಲ್ಲ. ಸೊ ಒಣಗಿದ ರೋಸ್ ಪೆಟಲ್ಲೇ ಸಿಕ್ತು ಅಂದರೆ ಅದನ್ನೇ ಹಾಕಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಸಕ್ಕರೆ. ಓಕೆನಾ? ಸ್ವಲ್ಪ ಸಕ್ಕರೆ, ನಿಮ್ಮ 8 ವಿಶ್ ಏನು ಬರೆದಿರ್ತೀರಲ್ಲ ಅದನ್ನು ಫೋಲ್ಡ್ ಮಾಡಿ. ಎಷ್ಟು ಫೋಲ್ಡ್ ಮಾಡೋಕ್ಕೆ ಸಾಧ್ಯ ಅಷ್ಟು ಫೋಲ್ಡ್ ಮಾಡಿ, ಇಲ್ಲ ಒಂದು 3 ಫೋಲ್ಡ್ ಮಾಡಿ. ಇದನ್ನು ವಿಶ್ ಚಿಟ್ಟನ್ನು ಹಾಕಿ, ಸಕ್ಕರೆನ ಹಾಕಿ, ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿನ ಹಾಕಿ. ನೆಕ್ಸ್ಟ್ ರೋಸ್ ಪೆಟಲ್ಸ್, ಡ್ರೈ ಇದ್ದರೆ ಡ್ರೈ, ಇಲ್ಲ ಅಂತಂದರೆ ಅದರೊಳಗೆ ಹಾಕಿದ್ರೆ ಅದು ಡ್ರೈ ಆಗುತ್ತೆ. ಆಮೇಲೆ ಒಂದು ಪಲಾವ್ ಎಲೆನ ಹಾಕಿ. ಪಲಾವ್ ಎಲೆ ಸ್ವಲ್ಪ ಚಿಕ್ಕದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲ ದೊಡ್ಡದಿದೆ ಅಂತ ಹೇಳಿದ್ರೆ ಅದನ್ನು ಮುರಿದ್ಬಿಟ್ಟು ಪೀಸ್ಗಳನ್ನು ಹಾಕಿ. ಹಾಗೆ ರೋಸ್ ಮೇರಿ ಸಿಗುತ್ತೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿ ಅವೈಲೇಬಲ್ ಇದೆ ಅಂದರೆ ತೊಗೊಂಬಂದ್ಬಿಟ್ಟು ಹಾಕಿ. ಅದಕ್ಕೆ ಇಷ್ಟು ದೊಡ್ಡ ಜಾರನ್ನು ತೊಗೊಳ್ಳೋ ಅವಶ್ಯಕತೆ ಇದೆ. ಇಷ್ಟು ದೊಡ್ಡ ಜಾರ್ ಸಿಗಲಿಲ್ಲ, ಸಣ್ಣ ಜಾರ್ ಸಿಕ್ತು, ಅದರೊಳಗೆ ನಾನು ಹಾಕಬೇಕು ಅಂದಾಗ ಇದನ್ನೆಲ್ಲ ನೀವು ಪುಡಿ ಮಾಡಿ ಹಾಕ್ಬೋದು. ಇನ್ ಕೇಸ್ ನಿಮಗೇನಾದರೂ ಈ ರೀತಿಯಾದಂತಹ ಗ್ಲಾಸ್ ಬಾಟಲ್ ಸಿಕ್ತಪ್ಪ, ಇದು ಸಿಗಲಿಲ್ಲ ಅಂದಾಗ ನೀವು ನಿಮ್ಮ ವಿಷನ್ನು ಇರುತ್ತಲ್ಲ ಈ ರೀತಿ ಪೇಪರ್ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಕ್ಯಾಂಡಲ್ ಸೈಜ್ಗೆ ರೋಲ್ ಮಾಡಿಕೊಂಡು ಇದ್ರೊಳಗೆ ಈಸಿಲಿ ಹಾಕ್ಬೋದು. ಓಕೆ, ನೋಡಿ ಎಷ್ಟು ಡೀಟೇಲಾಗಿ ಆಪ್ಷನ್ ಕೊಟ್ಟು ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ವಿಡಿಯೋನ ಕ್ಲಿಯರಾಗಿ ನೋಡ್ತಾ ಬನ್ನಿ, ಅರ್ಥ ಆಗುತ್ತೆ. ಇದನ್ನೆಲ್ಲ ಮಾಡಾದ್ಮೇಲೆ ಏನು ಮಾಡ್ತೀರಾ ನೀವು, ಇದನ್ನು ಕ್ಲೋಸ್ ಮಾಡಿ. ಓಕೆ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ ನಿಮ್ಮ ವಾರ್ಡ್ರೋಬ್ ಒಳಗೆ ಎತ್ತಿಟ್ಬಿಡಿ. ಇದನ್ನೇನು ನೀವು ನೋಡೋ ಅವಶ್ಯಕತೆ ಇಲ್ಲ. ಯಾವಾಗ ಇದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ವರ್ಷ ಡಿಸ್ಪೋಸ್ ಮಾಡಬೇಕು. ಮುಂದಿನ ವರ್ಷ 8ನೇ ತಾರೀಕು ಡಿಸ್ಪೋಸ್ ಮಾಡಬೇಕು. ಇನ್ ಕೇಸ್ ಮನೆ ಕ್ಲೀನ್ ಮಾಡಬೇಕಾದ್ರೆ ಇವಾಗ ಎತ್ತಿಡಬೇಕು, ತೆಗೆದಿಡಬೇಕು ಅಂದಾಗ 100% ತೆಗೆದಿಡಿ, ಏನೂ ತೊಂದರೆ ಇಲ್ಲ. ಓಕೆನಾ? ಸೊ ಇದನ್ನು ನಮಗೆ ಮಾಡೋಕ್ಕಾಗಲ್ಲ, ಪ್ರೈವಸಿ ಇಶ್ಯೂ ಇದೆ ಅನ್ನೋರು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ಇದಕ್ಕೆ ನೀವು ಎತ್ತಿಟ್ಕೊಳ್ಳೇಬೇಕು ಮುಂದಿನ ವರ್ಷ ತನಕ. ಸೊ ಯಾರಿಗೆ ಪ್ರೈವಸಿ ಇಶ್ಯೂ ಇಲ್ಲ ಅವ್ರು ಮಾತ್ರ ಮಾಡಿ ಇದನ್ನು. ಓಕೆ, ಇನ್ನು ಮಿಕ್ಕಿದವರು ಬೇರೆ ಎಷ್ಟೊಂದು ಹೇಳಿದ್ದೀನಿ, ಅದನ್ನೆಲ್ಲ ಟ್ರೈ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಸಣ್ಣ ಪೀಸ್ ಆಫ್ ಪೇಪರನ್ನು ತೊಗೊಳ್ಳಿ. ಎಷ್ಟೊಂದು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದನ್ನೆಲ್ಲ ನೀವು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏಕೆಂದರೆ ಈ ಪೋರ್ಟಲ್ ಮತ್ತೆ ಬರಲ್ಲ ನಮಗೆ, ಅದಕ್ಕೇ. ಸೊ ಈಗ ಒಂದು ಸಣ್ಣ ಪೇಪರ್ ತೊಗೊಳ್ಳಿ. ನೋಡಿ, ಈ ರೀತಿ ಒಂದು ಚಿಕ್ಕ ಚೀಟಿನ ತೊಗೊಳ್ಳಿ, ಒಂದೇ ಒಂದು ಪ್ಲೇನ್ ಪೇಪರ್. ಅದ್ರ ಮೇಲೆ ನೀವು ಗ್ರೀನ್ ಕಲರ್ ಪೆನ್ನನ್ನು ಬಳಸಿ 888 ಅಂತ ಬರೀರಿ. ನಾನಿಲ್ಲಿ
ಗ್ರೀನ್ ಜೆಲ್ಲನ್ನು ಬಳಸಿದ್ದೀನಿ, ನೀವು ಸ್ಕೆಚ್ ಪೆನ್ನನ್ನು ಬಳಸಬಹುದು. ಓಕೆನಾ. ಸೊ ಏನು ಎಲ್ಲ ಡಿಫ್ರೆಂಟ್ ಕಲರ್ಸ್ ಹೇಳ್ತಿದ್ದಾರೆ ನಮಗೆ ಸಿಗಲ್ಲ ಅಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ವರ್ಸ್ಟ್ ಕೇಸ್ ನೀವು ಬ್ಲೂ ಕಲರನ್ನು ಬಳಸ್ಬೋದು ಅಂತ. ಆಮೇಲೆ ಇಲ್ಲಿ ಅಬಂಡೆನ್ಸ್ ಸಿಂಬಲನ್ನು ಬರೀರಿ. ಇದನ್ನು ಬರೆದು ನಿಮ್ಮ ಮನೆ ಗೋಡೆ ಮೇಲೆ ಪೇಸ್ಟ್ ಮಾಡಿ, ಯಾವ ಕಡೆನಾದರೂ ಪೇಸ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ವಾರ್ಡ್ರೂಫಲ್ಲಿ ಎತ್ತಿಡಿ. ಇದ್ಯಾವುದೂ ಮಾಡೋಕ್ಕಾಗಲ್ಲ ಅಂದರೆ ಆವತ್ತಿನ ದಿನ ಬರ್ನ್ ಮಾಡಿ. ಎನಿ ಟೈಮ್ ನೀವು ಬರ್ನ್ ಮಾಡ್ಬೋದು, ಎನಿ ಟೈಮ್ ನೀವು ಬರಿಬೋದು. ಸೊ ಈ ಸಿಂಬಲನ್ನು ಹೇಗೆ ಬರೀಬೇಕು ಮೇಡಮ್, ಅದಕ್ಕೇನಾದರೂ ರೂಲ್ಸ್ ಇದೆಯಾ ಅಂದರೆ ಹೌದು ಇದೆ. ರೂಲ್ಸ್ ಇಲ್ಲ, ಬಟ್ ನಾನು ಬರೆದು ತೋರಿಸ್ತೀನಿ. ಓಕೆ. ಸೊ ಫಸ್ಟು ಈ ರೀತಿ ಎ ಥರ ಸಿಂಬಲನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಹೀಗೆ 1 2 3 4 5 ಇದು ಅಬಂಡೆನ್ಸಿನ ಸಿಂಬಲ್. ಓಕೆ. ಅಬಂಡೆನ್ಸ್ ಅಂತ ಅಂದ ತಕ್ಷಣ ನೆನಪಾಯಿತು ನನಗೆ, ಅಬಂಡೆನ್ಸ್ ಚೆಕ್ಕನ್ನು ಮಾಡಿ ಅವತ್ತಿನ ದಿನ. ಈ ವಿಡಿಯೋ ಎಂಡಲ್ಲೇ ಅಬಂಡೆನ್ಸ್ ಚೆಕ್ ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ನಂತರ ಎಷ್ಟೊಂದು ಹೇಳ್ತಿದ್ದೀನಿ ಅಲ್ವಾ, ನನಗೇನೆ ಎಷ್ಟೊಂದು ಹೇಳ್ತಿದ್ದೀನಿ ಅನಿಸುತ್ತೆ, ಬಟ್ ಇದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಎಸ್, ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ಬ್ಲರ್ ಆಗ್ತಿದೆ ಅಲ್ಲ, ಸೊ ನಿಮ್ಮ ಅನ್ಲಿಮಿಟೆಡ್ ವಿಷಸ್ಗಳನ್ನು ಒಂದೊಂದು ಚಿಕ್ಕ ಚೀಟಿಯನ್ನಾಗಿ ಮಾಡ್ಕೊಳ್ಳಿ. ಓಕೆನಾ. ಅನ್ಲಿಮಿಟೆಡ್ ವಿಷಸ್ಗಳನ್ನು ಇಷ್ಟಿಷ್ಟೇ ಒಂದು ಚಿಕ್ಕ ಚೀಟಿ ತೊಗೊಳ್ಳಿ, ಅದ್ರ ಮೇಲೆ ಬರೀರಿ, ನಾನಿವಾಗ ಆಕಾಶನ ಮದುವೆ ಆಗಿದ್ದೀನಿ, ಇಷ್ಟೇ. ನಾನಿವಾಗ ಆಕಾಶನ ಮದುವೆ ಆಗಿದ್ದೀನಿ, ನಾನಿವಾಗ 3 BHK ಮನೇಲಿದ್ದೀನಿ, ನಾನಿವಾಗ BMW ಕಾರ್ ತೊಗೊಂಡಿದ್ದೀನಿ, ನನ್ನ ಹತ್ರ ಇವಾಗ 1 ಲಕ್ಷ ಸಂಬಳ ಬರ್ತಾ ಇದೆ, ನನಗಿವಾಗ 1 ಲಕ್ಷ ಸಂಬಳ ಬರ್ತಾ ಇದೆ, ನಾನಿವಾಗ ವಿಪ್ರೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮದು ಅನ್ಲಿಮಿಟೆಡ್ ವಿಷಸ್ಗಳನ್ನು ಚಿಕ್ಕ ಚೀಟಿಯಾಗಿ ಮಾಡ್ಕೊಳ್ಳಿ. ಚೀಟಿಯಾಗಿ ಮಾಡ್ಕೊಂಡು ಒಂದು ದೊಡ್ಡ ಜಾರ್ ತೊಗೊಂಡು ಆ ಜಾರಲ್ಲಿ ಎಲ್ಲ ವಿಷಸ್ನ ಹಾಕಿ ಲಾಕ್ ಮಾಡಿಬಿಡಿ. ಅಂದರೆ ಈ ರೀತಿ ಕವರ್ ಮಾಡಿ ಅದನ್ನು ಕೂಡ ಎತ್ತಿಟ್ಬಿಡಿ. ಓಕೆನಾ. ಸೊ ಅದನ್ನು ಎತ್ತಿಟ್ಟು ನೀವು ಯಾವಾಗೆಲ್ಲ ಅದನ್ನು ಓದ್ಬೋದು ಅಂತ ಹೇಳಿದ್ರೆ, ಪ್ರತಿ ನ್ಯೂ ಮೂನ್ ಅಥವಾ ಫುಲ್ ಮೂನ್ಗೆ ಅದನ್ನು ಜಾರನ್ನು ಓಪನ್ ಮಾಡಿ ಓದಿ ವಾಪಸ್ ಇಡಿ. ಆಮೇಲೆ ಒಂದು ಸಲ ನೋಡಿ ಯಾವುದಾದ್ರೂ ವಿಶ್ ಫುಲ್ಫಿಲ್ ಆಗಿದೆಯಾ ನೋಡ್ತಾ ಬನ್ನಿ. ಓಕೆನಾ. ಸೊ ಇದನ್ನು ಅಷ್ಟೇ ನೀವು ಮುಂದಿನ ವರ್ಷ ತನಕ ಎತ್ತಿಟ್ಕೊಬೋದು. ಓಕೆ. ಮುಂದಿನ ವರ್ಷ ತನಕ ಎತ್ತಿಟ್ಕೊಳ್ಳಿ. ಆಲ್ಮೋಸ್ಟ್ ಯಾವಾಗ್ಲೂ ನಿಮ್ಮ ಜೊತೆಗಿದ್ದರೆ ಇನ್ನೂ ಒಳ್ಳೆಯದು. ಪ್ರೈವಸಿ ಇಶ್ಯೂ ಇದ್ದವರು ಇದನ್ನು ಮಾಡೋಕ್ಕೆ ಬರೋದಿಲ್ಲ, ಸೊ ಬೇರೆದನ್ನು ಮಾಡ್ಕೋಬೋದು. ಸೊ ಇದು ಅಷ್ಟೇ ಅನ್ಲಿಮಿಟೆಡ್ ವಿಷಸ್, ಎನಿ ಟೈಮ್ ನೀವು ಬರಿಬೋದು. ವೈಟ್ ಕಲರ್ ಶೀಟ್, ರೆಡ್, ಆರೆಂಜ್ ಅಥವಾ ಬ್ಲೂ ಯಾವ ಕಲರ್ ಪೆನ್ನನ್ನಾದರೂ ಬಳಸಿ ಬರೆದು ಆ ಚೀಟಿನ ನಿಮ್ಮ ಜಾರ್ ಒಳಗೆ ಹಾಕಿ ಆ ಜಾರನ್ನು ಎತ್ತಿಟ್ಕೊಳ್ಳಿ. ಗ್ಲಾಸೇ ಆಗಬೇಕು. ಇನ್ ಕೇಸ್ ವರ್ಸ್ಟ್ ಕೇಸ್ ಜಾರೇ ಸಿಗಲಿಲ್ಲ ಅಂದಾಗ ನಾನಿಲ್ಲಿ ಆಲ್ಟರ್ನೇಟಿವ್ ಇಟ್ಟಿದ್ದೀನಿ. ಈ ರೀತಿ ನಿಮಗೆ ಗಿಫ್ಟ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡು ಬಾಕ್ಸ್ ಒಳಗೆ ಹಾಕಿಡ್ಬೋದು. ಅದೂ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ವಾಚಿನ ಒಂದು ಬಾಕ್ಸ್ ಇದ್ದರೂ ಕೂಡ ನೀವು ಬಳಸ್ಬೋದು. ಇದರಲ್ಲೂ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. 100% ನಿಮ್ಮೆಲ್ಲ ವಿಷಸ್ ಇದರಲ್ಲಿ ಫುಲ್ ಆಗೋಗುತ್ತೆ. ಈ ಥರದ್ದು ಬಾಕ್ಸ್ ಇಲ್ಲ ಅಂದರೆ ಈ ಥರದ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ. ಇದೂ ಅಷ್ಟೇ ಒಂದು ವಾಚಿಂದು. ಸೊ ಇದನ್ನು ನೀವು ಈ ಥರದ ಬಾಕ್ಸ್ನ ಬಳಸಿಬಿಟ್ಟು ಇದು ಕ್ಯಾಪ್ ಇದನ್ನು ಹಾಕಿ ಲಾಕ್ ಮಾಡಿಬಿಡ್ಬೋದು. ಅಮೇಝಿಂಗ್ ಆದಂತಹ ರಿಚುವಲ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್. ಓಕೆ. ಬೇ ಲೀಫ್ ಬರ್ನ್ ಮಾಡೋದು. ನಾನು ಪ್ರೀವಿಯಸ್ಲಿ ತುಂಬ ಸಲ ತೋರಿಸಿದ್ದೀನಿ. ಮೋರ್ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಈ ರೀತಿಯಾದಂಥದ್ದು ಸಿಗುತ್ತೆ. ಒಂದು 2 ಪ್ಯಾಕೆಟ್ನ ತಂದುಬಿಡಿ. ಐ ನೋ ಇಟ್ಸ್ ಫುಲ್ ಆಫ್ ವೇಸ್ಟ್, ಇದು ನನಗೆ ಗೊತ್ತು, ಬಟ್ ಸ್ಟಿಲ್ ತೊಗೊಂಡು ಬನ್ನಿ, ಬಿಕಾಸ್ ನಮಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ನಾನು ಸ್ವಲ್ಪ ಚೆನ್ನಾಗಿರೋವನ್ನೆಲ್ಲ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನಾನೇನು ಮಾಡ್ತೀನಿ, 8 ವಿಶ್ಗಳನ್ನು ಈ ರೀತಿ ಬೇ ಲೀಫಲ್ಲಿ ಬರಿತೀನಿ. ನೋಡಿ, ಆಲ್ಮೋಸ್ಟ್ ಈ ರೀತಿ ಸ್ವಲ್ಪ ತುಂಡಾಗಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 90% ಆದರೂ ಎಲೆ ಚೆನ್ನಾಗಿರಬೇಕು. ಓಕೆ. ಬ್ಲೂ ಕಲರ್ ಮಾರ್ಕರ್ ಪೆನ್ನಲ್ಲಿ ನಿಮ್ಮ ವಿಶ್ ಏನಿದೆ ಅದನ್ನು ಫುಲ್ಲಾಗಿ ಬರೀರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಲೆ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನಾನಿವಾಗ 98% ಸ್ಕೋರ್ ಮಾಡಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ನಾನಿವಾಗ ಸೈಟನ್ನು ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಲೋನ್ ಅಪ್ರೂವ್ ಆಯಿತು. ನಿಮ್ದು ಏನು ವಿಶ್ ಇದೆ? 8 ವಿಶ್ಶು. ಸೊ ಇಲ್ಲಿಂದ ಮುಂದಿನ ವರ್ಷಕ್ಕೆ 8 ವಿಶ್ ಏನಿದೆ ಅದನ್ನು ಎಲೆಯಲ್ಲಿ ಬರೆದು ಒಂದು ವೈಟ್ ಕಲರ್ ಕ್ಯಾಂಡಲಲ್ಲಿ ಬರ್ನ್ ಮಾಡಿ, ಎಲ್ಲ ಎಲೆನೂ ಒಟ್ಟಿಗೆ ಬರ್ನ್ ಮಾಡಬೇಕಾದ್ರೆ ಹುಷಾರು, ಕೈಗೆ ಸುಟ್ಕೊಂಡಿರೋ ಬರ್ನ್ ಮಾಡಿಬಿಟ್ಟು ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಿ. ಎಲ್ಲದೂ ಒಂದೇ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. 1 by 1 ಬರ್ನ್ ಮಾಡಿ. ಬರ್ನ್ ಮಾಡಬೇಕಾದ್ರೆ ಮತ್ತೆ ಆ ವಿಷ್ನ ಹೇಳಿ. ಇದಕ್ಕೆ ನೀವು ವೈಟ್, ಆರೆಂಜ್, ರೆಡ್, ಗ್ರೀನ್, ಯೆಲ್ಲೋ ಯಾವ ಕ್ಯಾಂಡಲ್ ಬೇಕಿದ್ರೂ ಬಳಸ್ಬೋದು. ಸೊ ಇದಿಷ್ಟು. ಆ್ಯಂಡ್ ನಾನು ಕ್ಯಾಂಡಲ್ ರಿಚುವಲ್ನ ಮಾಡ್ತಾಯಿದ್ದೀನಿ ಅವತ್ತು. ಇನ್ನೂ ಯಾರು ಬುಕ್ ಮಾಡಿಲ್ಲ, ಜಸ್ಟ್ 2 ಸ್ಲಾಟ್ ಇರೋದು, ಕ್ವಿಕ್ಕಾಗಿ ಬುಕ್ ಮಾಡ್ಕೊಳ್ಳಿ.
ಲಾಸ್ಟಲ್ಲಿ ಹೇಳಿದೆ ನಿಮ್ಗೆ ಕನ್ಫ್ಯೂಸ್ ಆಗದೇ ಇರೋ ಥರ ನಾನು ಒಂದು ಚೆಕ್ ಲಿಸ್ಟ್ ಥರ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ಅಂತ. ನೀವು ಅದನ್ನು ನೋಡಬಹುದು. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದೀನಿ ನಾನು ಅಂತ. ನೋಡಿ, ಇಲ್ಲಿ ನಾನು ಟು ಡೂ ಲಿಸ್ಟ್ ಅಂತ ಮಾಡ್ಕೊಂಡು ಬಿಟ್ಟಿದ್ದೀನಿ. ಓಕೆನಾ, ಟು ಡೂ ಲಿಸ್ಟ್ 88 ಪೋರ್ಟಲ್. ಅಂದರೆ ನಾನು 8ನೇ ತಾರೀಕು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಬರೆದಿಟ್ಕೊಂಡು ಬಿಟ್ಟಿದ್ದೀನಿ. ಲೆಟರ್ ಬರೀಬೇಕು, ನಾನು ಹೇಳಿದೆ ಅಲ್ವಾ ಯಾವ ರೀತಿ ಲೆಟರ್ ಬರೀಬೇಕು, ಮೆಡಿಟೇಷನ್ ಮಾಡಬೇಕು, ಕ್ರಿಸ್ಟಲ್ಗಳನ್ನ ಚಾರ್ಜ್ ಮಾಡಬೇಕು, ವಿಷನ್ ಬೋರ್ಡ್ ಮಾಡ್ಕೋಬೇಕು, ಎಫರ್ಮೇಷನ್ನ ಓದಬೇಕು, ಸ್ಪೆಲ್ ಜಾರ್ ಮಾಡಬೇಕು, ಅವೇರ್ನೆಸ್ ಚೆಕ್ ಮಾಡಬೇಕು, ಎನರ್ಜಿ ಸರ್ಕಲ್ ಮಾಡಬೇಕು, ವಿಶ್ ಜಾರ್ ಮಾಡಬೇಕು, 888 ಚಿಟ್ ಬರೀಬೇಕು, ಅಂದರೆ ಇದನ್ನು ಬರೀಬೇಕು. ಆಮೇಲೆ ನಂದು ಕ್ಯಾಂಡಲ್ ರಿಚುವಲ್ ನನ್ನ ಕ್ಲೈನ್ಸಿಂಗ್ ಮಾಡಬೇಕು, ಬೇ ಲೀಫನ್ನ ಬರ್ನ್ ಮಾಡಬೇಕು. ಒಂದಾಗಿದ್ದ ತಕ್ಷಣ ಟಿಕ್ ಮಾಡ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಯಾವ ರಿಚುವಲ್ನು ಮಿಸ್ ಮಾಡ್ಕೊಳ್ಳಲ್ಲ. ವಿಡಿಯೋ ನೋಡಿದ ತಕ್ಷಣ ಎಲ್ಲದನ್ನು ನೋಟ್ ಮಾಡಿಟ್ಕೊಳ್ಳಿ. ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಅದೆಲ್ಲದು ನಿಮಗೆ ಬೇಕಾಗುತ್ತೆ, ಅದನ್ನು ತಂದು ಇವತ್ತೇ ಇಟ್ಕೊಂಡ್ಬಿಡಿ. ಅವತ್ತಿನ ದಿನ ಗಬಿ ಮಾಡ್ಕೊಂಬಿಡಿ. ಪಟ ಕೆಲಸ ಆಗೋಗುತ್ತೆ. ಎಲ್ಲರಿಗೂ 888 ಪೋರ್ಟಲಿನ ವಿಶಸ್ ನನ್ನ ಕಡೆಯಿಂದ. ನೀವು ಎಲ್ಲ ಡ್ರೀಮ್ಸು ಮ್ಯಾನಿಫೆಸ್ಟ್ ಆಗಲಿ. ಎನಿ ಡೌಟ್ಸ್ ಜಸ್ಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ರೀತಿ ನಾನಿಲ್ಲಿ ಮುಂಚೆನೇ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಏನೇನು ಹೇಳಬೇಕು ನಿಮಗೆ ಅಂತೆಲ್ಲ. ಸೊ ಅದನ್ನೆಲ್ಲ ಬರೆದು ನೀವು ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ.